ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಹಳ್ಳಿಗೆ. ಮುದ್ದು ಮುದ್ದು ಬಲೂನ್ ನೋಡ್ಬಾ ಇಲ್ಲಿ, ಅಲ್ಲೋಡು ಬಲೂನ್ ಬಲೂನ್ ಹೊಟ್ಟೆ ಒಳಗಡೆ. ಎಷ್ಟು ದೂರ ನಾವು ಬಿಸಿಲು ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಹಳ್ಳಿಗೆ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಳ್ಳಿ ವಾತಾವರಣನೇ ಚೆಂದ, ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್. ಏನು ಗೊತ್ತಾ, ಇದು ಒನ್ ಡೇಗೆ ಅಂತ ಬಂದಿದ್ದು. ನನ್ನ ಡ್ರೆಸ್ ಏನೂ ತೊಗೊಂಡ್ಬಂದಿಲ್ಲ, ಸೊ ಅದಕ್ಕೆ ಅದು ನೈಟಿ ಹಾಕ್ಕೊಂಡಿದ್ದೀನಿ. ಏನೋ ಒಂಥರ ಹಳ್ಳಿ ವಾತಾವರಣ, ಈ ಜನಗಳು ತುಂಬ ಚೆನ್ನಾಗಿರುತ್ತೆ ಫೀಲಿಂಗ್ಸು. ನೋಡೋಣ ಇವತ್ತು ಏನೇನೆಲ್ಲ ಮಾಡ್ತೀನಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇಲ್ಲಿಗೆ ಬಂದಿದ್ದು. ತುಂಬ ಹೊಟ್ಟೆ ಹಸಿತಾ ಇತ್ತು ಬೆಳಗ್ಗೆ. ನಮ್ಮ ದೊಡ್ಡಮ್ಮ ಎಲ್ಲಿ ಅಂತ ನೋಡಿದ್ರೆ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ದೊಡ್ಡಪ್ಪ ಎಲ್ಲರೂ ಹೊಲ್ದ ಹತ್ರ ಹೋಗಿದ್ರು. ಏನೋ ತೆಂಗಿನ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ. ಅವ್ರು ಎಷ್ಟೊತ್ತಾದರೂ ಬರಲೇ ಇಲ್ಲ. ನನಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ನಿನ್ನೆ ನಮ್ಮ ದೊಡ್ಡಮ್ಮ ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿದರು. ಸೊ ಅವ್ರು ಬರೋ ಅಷ್ಟರಲ್ಲಿ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಇಡ್ಲಿ ಹಿಟ್ಟೆಲ್ಲ ಹಾಕಿ ಒಂದು ನಿಯರ್ಲಿ 20 to 25 ಮಿನಿಟ್ಸ್ ಬೇಯಿಸಿದೆ. ಇಡ್ಲಿ ಆ್ಯಕ್ಚುಲಿ ಚೆನ್ನಾಗೇ ಬಂದಿತ್ತು. ನಾನು ತಿಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಹಾಟ್ ಬಾಕ್ಸಲ್ಲೆಲ್ಲ ಎತ್ತಿಟ್ಟೆ. ರಾತ್ರಿದು ಸಾಂಬಾರಿತ್ತು, ಅದರಲ್ಲಿ ಇಡ್ಲಿ ತಿಂದೆ. ನನಗೂ ಬೋರ್ ಆಗ್ತಾಯಿತ್ತು. ಆಮೇಲೆ ನಮ್ಮ ದೊಡ್ಡಮ್ಮಂದು ಸಾರಿ ಹಾಕ್ಕೊಂಡು ಒಂದೆರಡು ರೀಲ್ಸ್ ಮಾಡಿದೆ. ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಚೆನ್ನಾಗಿದೆ ಸ್ಯಾರಿ. ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ತುಂಬ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಮಾಡಿದೆ. ಮುದ್ದು ಅದನ್ನು ನೀನೇ ಹಿಡ್ದಿದ್ದ ದೊಡ್ಡದು? ಈ ಪುಟಾಣಿದೆಲ್ಲ ನಿನ್ಗ? ನಾನೇ ಇಟ್ಟಿರೋದು. ತೋರ್ಸು. ಅಯ್ಯೋ ಬತ್ತೈತೆ. ಇನ್ನೇನು ಕೊಡಕ್ಕೆ ಹೋಯ್ತಿ ಬಾರ್ಲ. ಈ ದೊಡ್ಡ ಮೀನ ನಾನೇ ಇಟ್ಟಿರೋದು. ಯಾರೇ ಗಾಡಿ ಲೋಡಾಗಿ ಬಿಲ್ನೆ ಹಾಕೈತಿ. ಈ ಮೀನು 2.5 kg ಬಂದಿದೆ. ವಿನಾ, ನಿಂಗೆ ಭಯ ಆಯ್ತಾ ಇಲ್ವಾ ವಿಹಾನ್? ಕೆರವಳಿ ಕೇಳಿ ಕೂತಿದ್ದ. ವಾ, ಅವ್ನ ಮಾಮಿಲ್ಲ ಅಂದ್ರೆ ಕೆರವಳಿ ಕೇಳಿ ಏನು ಏಕೆ ದಪ್ಪ ಆಯ್ತಾ? ಫ್ರೆಂಡ್ಸ್, ನಮ್ಮೂರಲ್ಲಿ ಮೀನು ಹಿಡಿತಾರೆ. ಅಂದರೆ ಊರಲ್ಲೆಲ್ಲ ಸೇರಿ ಕೆರೆ ಒಳಗಡೆ ಮೀನು ಬಿಡ್ತಾರೆ. ಒಬ್ಬೊಬ್ಬರು 100 or 200 ರುಪೀಸು ಹಾಕಿ ಚಿಕ್ಕ ಚಿಕ್ಕ ಮೀನು ಅಂತ ಬಿಟ್ಟಿರ್ತಾರೆ. ಅದು ದಪ್ಪ ಆದಮೇಲೆ ಒಂದು ಸತಿ ಎಲ್ಲ ಹಿಡಿದ್ಬಿಟ್ಟು ಒಂದೊಂದು ಮನೆಗೂ ಕೊಡ್ತಾರೆ ಅದು. ಸೊ ಹಾಗಾಗಿ ನಮ್ಮ ದೊಡ್ಡಪ್ಪ ಕ್ಲೀನ್ ಮಾಡ್ತಿದ್ದಾರೆ. ನನ್ನ ಮಗನೂ ಹೋಗಿದ್ದ ಅಲ್ಲಿ ಕೆರೆ ಹತ್ರ ಮೀನು ಹಿಡಿಯೋಕ್ಕೆ. ಫುಲ್ ಗಲೀಜಾಗಿ ಬಂದಿದ್ದ. ಮತ್ತು ನನ್ನ ಮಕ್ಳಿಗಂತೂ ಹಳ್ಳಿ ಅಂದರೆ ತುಂಬ ಇಷ್ಟ. ನಾವು ತುಂಬ ಅಪರೂಪ ಹೋಗೋದು. ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡಪ್ಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ರು. ಅಷ್ಟರಲ್ಲಿ ಸಾಯಂಕಾಲ ಆಯಿತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಅಲ್ಲ. ಅದಾದಮೇಲೆ ನನ್ನ ಮಗ ಕೆರೆ ಹತ್ರ ಎಲ್ಲ ಹೋಗಿದ್ನಲ್ಲ, ಅದಕ್ಕೆ ನಮ್ಮ ದೊಡ್ಡಮ್ಮ ಅವನಿಗೆ ದೃಷ್ಟಿ ಎಲ್ಲ ತೆಗಿತಾ ಇದ್ದಾರೆ, ಅವನಿಗೂ ಮತ್ತು ನನ್ನ ಮಗಳಿಗೂ. ಬಾರೆ ಚೆಂದಾಗಿರೋ ಇಲ್ಲಿ ಜೋಕಾಲಿ ಮೇಲೆ ಕೂತ್ಕತಿಯಾ?
ಇವಾಗ ಫಿಶ್ ಎಲ್ಲ ಇಟ್ಕೊಂಬಂದು ಸಾಂಬಾರು ಏನೋ ಮಾಡಿಸಿದ್ದಾರೆ ನೋಡೋಣ. ನನಗೆ ಶೀತ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿದೆ. ನಾನಂತೂ ಫಿಶ್ ತಿನ್ನಲ್ಲ. ಹೇಳಿದ್ದಾರೆ ಬನ್ನಿ ನೋಡೋಣ. ಮೀನು ಸಾರು, ಫಿಶ್ ಕಬಾಬ್ ಎಲ್ಲ ಮಾಡಿಟ್ಟಿದ್ದಾರೆ ಚೆನ್ನಾಗಿ. ಆದರೆ ನಾನು ಅದು ತಿನ್ನಲ್ಲ, ನನಗೆ ತರಕಾರಿ ಸಾಂಬಾರಿದೆ ಅದು ತಿಂತೀನಿ. ಫಿಶ್ ಕಬಾಬ್ ಒಂದು ಪೀಸ್ ತಿಂತೀನಿ. ಫಿಶ್ ಫ್ರೈ. ಬೂವಾ ಎಮ್ಮೆ ತಿಂತಾ ಇದೆ. ಚೆನ್ನಾಯ್ತಲ್ವಾ? ಬೆಳಗ್ಗೆ ನಾನೇ ಹಾಲು ಕರಿತೀನಿ. ಇದು ಪ್ರೆಗ್ನೆಂಟ್ ಇವಾಗ. ಅಷ್ಟೊಂದೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಈ ವಿಡಿಯೋನ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಿಂಡಿ ತಿಂದ್ಕೊಂಡು ಹೊಲದ ಹತ್ರ ಹೋಗ್ತಾಯಿದ್ದೀನಿ. ಈಗ ಬೋರ್ಗೆ ಪಾಯಿಂಟ್ ಹಾಕ್ಸಿ ಬೋರ್ ಕೊಡ್ಸೋಣ ಅಂತ ಹೊಲದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಹೊಲ ಎಷ್ಟು ಚೆನ್ನಾಗಿ ಜೋಳ ಹಾಕಿದ್ದಾರೆ. ಏನು ಮಗಳೇ, ಏನದು? ಎಲ್ಲಿ ಹೋಗ್ತಿದ್ದೀವಿ ನಾವು? ಬನ್ನಿ, ಎಲ್ಲಿ ಹೋಗ್ತಿದ್ದೀವಿ? ಬಿಸಿಲು ಇನ್ನು ಎಷ್ಟು ದೂರನೋ ಬಿಸಿಲು. ಅಪ್ಪಾಜಿ ಮನೆ ಗೊತ್ತಾ? ಹಿಂಗೆ ಹೋಗ್ಬೋದಾ? ಬಿಸಿಲು ಬೇರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಓ ಅಲ್ಲೆಯಾ? ಫ್ರೆಂಡ್ಸ್ ನೋಡಿ, ಇವನೇ ನನ್ನ ತಮ್ಮ. ನನ್ನ ತಮ್ಮ. ಪುನಃ ಹಾಯ್ ಮಾಡೋ, ನನ್ನ ಫ್ರೆಂಡ್ಸಿಗೆ ಹಾಯ್ ಮಾಡೋ. ವಿಹಾನ್, ನಾವು ಈ ಊರಲ್ಲಿರೋಣ, ಹಾಸನ್ಗೆ ಹೋಗೋಣ, ಮೈಸೂರಿಗೆ ಹೋಗೋಣ? ನೀನು ಹೇಳು ಮಗನೆ. ಹಾಸನ್. ಅವನು ಹೇಳ್ಕೊಟ್ಟ ಅಂತಲ್ಲ. ನಿಂಗೆ ಊರು ಇಷ್ಟನಾ ಹಾಸನ್ ಇಷ್ಟನಾ? ಯಾಕೆ ಈ ಊರು? ಈ ಊರು ಇವ್ರ ಬರೀ ಮಲ್ಲಣ್ಣ ಇರ್ತಾರೆ. ಮಲ್ಲಣ್ಣ ನನಗೆ ಹಿಂಸೆ ಕೊಡ್ತಾರೆ, ಅದಕ್ಕೆ ಬೇಡ ಮಗನೆ, ಇಲ್ಲೇ ಇರೋಣ. ಎಷ್ಟು ಚೆನ್ನಾಯ್ತು ನೋಡು ಊರು. ಅಕ್ಕಂಗೆ ಟೈಮಿಗೆ ಊಟ ಸಿಗ್ತೈತೆ, ಟೈಮಿಗೆ ಟೀ ಸಿಗ್ತೈತೆ, ಏನು ಕೆಲಸ ಮಾಡಂಗಿಲ್ಲ. ಅಲ್ಲಿ ಹೋದ್ರೆ ಪುಳಿಯೋಗರೆ ಮಾಡ್ಬೇಕು, ಅನ್ನ ಸಾಂಬಾರು ಮಾಡ್ಬೇಕು. ಅಪಾರ್ಟ್ಮೆಂಟ್ಗೆ ಹೋದ್ರೆ ಊಟ ಕೊಡ್ಬೇಕು, ಉಪ್ಪಿಟ್ಟು ಕೊಡ್ಬೇಕು. ಅದಕ್ಕೆ ಹಿಂಸೆ. ಪಾಪು ಹಾಕತ್ತೆ. ಪಾಪು ಇದೆ ಇಲ್ಲಿ, ಪಾಪು ಇದೆ. ಇವತ್ತು ಪಾಪು ಬರುತ್ತೆ ಇದಕ್ಕೆ. ಫ್ರೆಂಡ್ಸ್, ಆಮೇಲೆ ಹೊಲ್ದ ಹತ್ರ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪ ನಾಟಿ ಕೋಳಿನ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಬಂದಿದ್ರು. ಸೊ ಎಲ್ಲ ಸುಸ್ತಾಗಿದೆ ಅಂತ ಮಲ್ಕೊಂಡ್ರು. ಸೊ ನಾನೇ ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ, ಅನ್ನ ಎಲ್ಲ ಅಡುಗೆ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿದೆ ಅಂತಂದರು. ಆ್ಯಕ್ಚುಲಿ ನಾನು ವೆಜ್ಗಿಂತ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಎಲ್ಲ ಊಟ ಆಗಿ ಮಲ್ಕೊಂಡಿದ್ವಿ. ಮತ್ತು ನಾನು ಹಸು ಕರು ಹಾಕತ್ತೆ ಅಂತ ಹೇಳಿದ್ನಲ್ವ, ಆವಾಗ ಅದಕ್ಕೆ ನಮ್ಮ ದೊಡ್ಡಪ್ಪ ಮತ್ತು ನಾನು ಎಲ್ಲರೂ ಮಲಗಿದ್ರು. ನಮ್ಮ ದೊಡ್ಡಪ್ಪ ನಾನು ಮಾತ್ರ ಎದ್ದಿದ್ವಿ. ಆಮೇಲೆ ಕರೆಕ್ಟಾಗಿ 1:15 ಹಸು ಕರು ಹಾಕ್ತು. ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೆ. ನಾನು ಯಾವತ್ತೂ ನೋಡಿರಲಿಲ್ಲ ಇದು ಕರು ಆಗ್ತಾಯಿದೆ. ನಮ್ಮ ದೊಡ್ಡಪ್ಪ ಪಾಪ ಒಬ್ಬರೇ ಇದ್ದರು, ನಾನು ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ನೋಡಿ ಪಾಪ ತುಂಬ ಕಷ್ಟಪಡ್ತಾಯಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಗುಡ್ ನೈಟ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸಿಕ್ತು. ಅಯ್ಯೋ ಹೊಡೆದೈತೆ, ತೆಗ್ದೈತೆ. ತಗ್ಬೋದು ಬಿಡಿ, ನೀರು ಬರಲಿ.
ನೀರ್ ಬರ್ಲಿ ಅಕ್ಕದ ತಗೊಳ್ಳೋದು ಬರ್ದಲ್ಲ ನಾನಲ್ಲ ಇವ್ರು. ನೀರ್ ಬರ್ಲಿ ನಾನಲ್ಲ, ಅಂತ ನಮ್ಮ ಓದೇ ಅಕ್ಕ ಬೇಕಾದ್ರೆ ಏನಾದ್ರು ಮಾಡೋಣ ಯಾವ್ದು ಎತ್ತಿತೆ ಓ ಇಲ್ಲ ಇಲ್ಲೇ ಬರ್ತೈತೆ. ಇಡು ಮಗ.